ಗೊತ್ತಿದ್ದದ. ಹೀಗಾಗಿ ಈ ಒಂದು ಬೆಳವಣಿಗೆ ಮತ್ತೊಂದು ಬೆಳೀತಾ ಇದೆ. ಇದು ಸಹಿತ ಸತೀಶ್ ಅವರು ಒಂದು ರೀತಿಯಿಂದ ಏನಪ್ಪ ಅಂದ್ರೆ ವಿಚಾರ ಮಾಡುವಂಥ ವಿಷಯ ಇದಾಗ್ಯದ. ಯಾಕಪ್ಪ ಅಂತಂದ್ರೆ ಆಲದ ಮರದ ಕೆಳಗೆ ಇನ್ನೊಂದು ಆಲದ ಮರ ಬೆಳಿಬೋದೇನು ಅಂತೇಳಿ ಎಲ್ಲರೂ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೋದು. ಬಟ್ ಆ ದಿಶೆಯಲ್ಲೇ ವಿ.ಎಸ್. ಉಗ್ರಪ್ಪನವರ ಹೆಜ್ಜೆ ಏನೂ ಇರಲಿ ತೊಂದರೆ ಆಗ್ಬೋದೇನೋ ಅನ್ನೋದು. ಅದಕ್ಕಾಗಿ ಅವ್ರಿಗೆ ಅದೆಲ್ಲ ಬೇಕಾಗಿಲ್ಲಪ್ಪ, ನಾವು ಒಂದು ದೊಡ್ಡ ಫಂಕ್ಷನ್ ಮಾಡಿಕೊಂಡು ನಾವು ವಿಶ್ವ ಮಾನವತ್ವ ಅಥವಾ ವಿಶ್ವ ಬಂಧುತ್ವ ಅಥವಾ ಮಾನವೀಯತೆಯ ಬಗ್ಗೆ ಮಾಡಿ ಫಂಕ್ಷನ್ ಮಾಡಿ ಈ ಮೂಢನಂಬಿಕೆ ವಿರುದ್ಧ ಹೋರಾಟ ಇಟ್ಕೊಂಡಂಗೂ ಆಗ್ತದೆ. ಜೊತೆಗೆ ಸಿದ್ದರಾಮಯ್ಯ ತೋರಿಸಂಗಾಯಿತು, ಸಿದ್ದರಾಮಯ್ಯ ಜೊತೆ ತಮ್ಮ ಬಲವನ್ನು ತೋರಿಸಂಗಾಯಿತು ಅನ್ನುವಂಥ ಒಂದೇ ಕಲ್ಲಿಗೆ 3-4 ಹಕ್ಕಿಗಳು ಹೊಡೆಯುವಂಥ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ನಾವು ತಿಳ್ಕೊಂಡಷ್ಟು ಸುಲಭವಾಗಿ ಬಿಟ್ಟುಕೊಡುವಂಥದ್ದೆಲ್ಲ ಏನು ತನ್ನ ಗುಟ್ಟನ್ನು ಅಂತೇಳಿ ಇಂಥ ಘಟನೆ ಆದಾಗ ಒಂದಕ್ಕೊಂದು ತಳಕ್ಕೆ ಹಾಕಿ ನೋಡುವಂಥ ಪ್ರಸಂಗಗಳು ಎದುರಾಗ್ತಾ ಇದ್ದಾವೆ. ಈ ಕಾರಣಕ್ಕಾಗಿ ಇವತ್ತು ಸತೀಶ್ ಅವರ ಈ ಫಂಕ್ಷನ್ ದಾವಣಗೆರೆ ಫಂಕ್ಷನ್ ಭಾಳಷ್ಟು ಸದ್ದು ಮಾಡ್ತಾಯಿದ್ದ. ಇನ್ನು ಸಿದ್ದರಾಮಯ್ಯರಿಗೂ ಸಹಿತ ಸದಾ ಅವ್ರಿಗೂ ಹೇಗಾದರೂ ಮಾಡಿ ತಮ್ಮ ಎದುರಾಳಿ ಡಿ.ಕೆ.ಶಿ ಅವರನ್ನು ಬದುಕಿ ಸೇರಿಸುವಂಥ ಪ್ಲ್ಯಾನ್ ಮೇಲೆ ಮಾಡ್ತಾನೆ ಇರ್ತಾರೆ. ಮತ್ತು ಅವ್ರಿಗಿಂತ ಸಾಕಷ್ಟು ಬೆಂಬಲವಾದ ಇವತ್ತು ನಿಮ್ಗೆ ಗೊತ್ತದ ಆಲ್ ಓವರ್ ಕರ್ನಾಟಕದಲ್ಲೇ ಸಾಕಷ್ಟಾಗಿ ಈಗಾಗಲೇ 2-3 ಫಂಕ್ಷನ್ಗಳನ್ನು ಮಾಡಿದಲ್ಲಿ ಅವರು 10-15 ಲಕ್ಷ ಜನರು ಕೂಡಿಸಿದ್ದಾರೆ. ತಮ್ಮ ಎದುರಾಳಿಗಳಿಗೆ ಮೆಸೇಜನ್ನು ಕೊಡುವಲ್ಲಿ ಭಾಳ ಯಶಸ್ವಿ ಇದ್ದಾರೆ ಅವರು. ಅದಕ್ಕಾಗಿ ಸಿದ್ದರಾಮಯ್ಯ ಪ್ಲಸ್ ಸತೀಶ್ ಅವರು ಕೂಡ್ಕೊಂಡು ದೊಡ್ಡ ಪ್ರಮಾಣದ ಫಂಕ್ಷನನ್ನು ದಾವಣಗೆರೆಯಲ್ಲಿ ಮಾಡಿ ತಮ್ಮ ಮಿತ್ರರಿಗೂ ಮತ್ತು ತಮ್ಮ ಹಿತಶತ್ರುಗಳಿಗೂ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಎಲ್ಲಿವರೆಗೆ ಹೋಗ್ತದೆ ನೋಡಬೇಕಾಗಿದೆ. ಅದೇನೋ ಇದ್ರೂ ಸಹಿತ ಕಾಂಗ್ರೆಸ್ನಲ್ಲೇ ಒಳ ಜಗಳ ಹೊರಗೆ ಕಾಣ್ತಾ ಇಲ್ಲ. ಬಟ್ ಅದರಲ್ಲೇ ಬೆಂಕಿ ಅಲ್ಲೇನದಪ್ಪ, ಬೆಂಕಿ ಮೇಲೆ ಒಂದು ಬೂದಿ ಮುಚ್ಚದ, ಆ ಬೂದಿನ ಊದಿನ ಒಳಗೆ ಬೆಂಕಿ ಅದ. ಹೀಗಾಗಿ ಕಾಂಗ್ರೆಸ್ ಸಹಿತ ಅದು ಚಳಪಡಿಗೊಳಗಿದೆ. ಆದರೆ ಇವತ್ತು ಕಾಂಗ್ರೆಸ್ಸಿನ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಅದ್ರ ವೀಕ್ನೆಸ್ನ ಅದ್ರ ಪ್ಲಸ್ ಪಾಯಿಂಟ್. ಅದು ಏನಾದರೂ ರಾಷ್ಟ್ರ ಮಟ್ಟದ ಜೋರ್ದಾರಾಗಿ ಇವತ್ತಿನ